ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಈ ಕದನ ವಿರಾಮವನ್ನ ಕಾಂಗ್ರೆಸ್ ವಿರೋಧಿಸ್ತಾ ಇದೆ. ಅಮೆರಿಕ ಮಧ್ಯಸ್ಥಿಕೆಗೆ ಕಾಂಗ್ರೆಸ್ ಆಕ್ಷೇಪಿಸ್ತಾ ಇದೆ. ಯಾವ್ಯಾವ ನಾಯಕರು ಏನಂದ್ರು ಅನ್ನೋದರ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಮಧ್ಯಸ್ಥಿಕೆ ವಹಿಸಿದ್ದಕ್ಕೆ ಖುಷಿ ಇದೆ ಎಂದಿದ್ದಾರೆ. ಕಾಶ್ಮೀರ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇದೆ, ಅದರ ಬಗ್ಗೆ ಚರ್ಚಿಸಲು ನಾವು ಸಿದ್ಧ ಅಂತ ಹೇಳಿದ್ದಾರೆ. ಕಾಶ್ಮೀರ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇದೆ. ಜಮ್ಮು ಕಾಶ್ಮೀರದ ಸಮಸ್ಯೆ ಬಗೆಹರಿಸಲು ಸಿದ್ಧವಾಗಿದ್ದೇವೆ. ಕಾಶ್ಮೀರದ ಸಮಸ್ಯೆ ಬಗ್ಗೆ ಚರ್ಚಿಸಲು ಮಧ್ಯಸ್ಥಿಕೆ ವಹಿಸಲು ನಾವು ಸಿದ್ಧ. 1000 ವರ್ಷಗಳಿಂದ ಕಾಶ್ಮೀರ ಸಮಸ್ಯೆ ಇದೆ. ಭಾರತ ಮತ್ತು ಪಾಕಿಸ್ತಾನದ ಬಗ್ಗೆ ಹೆಮ್ಮೆ ಇದೆ. ಕದನ ವಿರಾಮ ನಿರ್ಧಾರ ಕೈಗೊಂಡಿದ್ದಕ್ಕೆ ಅಭಿನಂದನೆ. ಅಮೆರಿಕ ಮಧ್ಯಸ್ಥಿಕೆಗೆ ಕಾಂಗ್ರೆಸ್ ನಾಯಕರ ಆಕ್ಷೇಪ. ಕಾಶ್ಮೀರ 1000 ವರ್ಷಗಳ ಸಮಸ್ಯೆಯಲ್ಲ ಎಂದು ಕಿಡಿ. ಡೊನಾಲ್ಡ್ ಟ್ರಂಪ್ 1000 ವರ್ಷಗಳಿಂದ ಕಾಶ್ಮೀರ ಸಮಸ್ಯೆ ಇದೆ ಎಂದಿದ್ದಕ್ಕೆ ಕಾಂಗ್ರೆಸ್ ಕಿಡಿಕಾರಿದೆ. ಕಾಶ್ಮೀರ ಸಮಸ್ಯೆ 1000 ವರ್ಷಗಳ ಹಿಂದಿನ ವಿವಾದವಲ್ಲ, 78 ವರ್ಷಗಳ ಹಿಂದಷ್ಟೇ ಉಂಟಾಗಿದೆ ಎಂದಿದ್ದಾರೆ. ಅಮೆರಿಕ ಸರ್ಕಾರದಲ್ಲಿ ಯಾರಾದರೂ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅರಿವು ಮೂಡಿಸಬೇಕು. ಕಾಶ್ಮೀರ 1000 ವರ್ಷಗಳ ಹಳೆಯ ಬಿಕ್ಕಟ್ಟಲ್ಲ. ಅದು ಶುರುವಾಗಿದ್ದು 22 ಅಕ್ಟೋಬರ್ 1947ರಲ್ಲಿ, 78 ವರ್ಷಗಳ ಹಿಂದೆ, ಯಾವಾಗ ಪಾಕಿಸ್ತಾನ ಸ್ವತಂತ್ರ ರಾಜ್ಯ ಜಮ್ಮು ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ದಾಗ. ಇನ್ನು ಭಾರತ ಪಾಕಿಸ್ತಾನ ಯುದ್ಧ ಮತ್ತು ಅಮೆರಿಕ ಅಧ್ಯಕ್ಷರ ಟ್ವೀಟ್ ಬಗ್ಗೆಯೂ ಕಾಂಗ್ರೆಸ್ ಅನುಮಾನ ವ್ಯಕ್ತಪಡಿಸಿದೆ. ರಾಜ್ಯಸಭಾ ಕಾಂಗ್ರೆಸ್ ಸದಸ್ಯ ಕಪಿಲ್ ಸಿಬಲ್ ಈ ಬಗ್ಗೆ ಸರ್ವಪಕ್ಷ ಸಭೆ ಕರೆಯಬೇಕೆಂದು ಆಗ್ರಹಿಸಿದ್ದಾರೆ. इस ट्वीट पे भी बड़े सवाल उठते हैं. वो कहते हैं कि और ये तो हुआ क्या, कैसे हुआ, क्यों हुआ, क्या बातचीत हुई, इसके बारे में तो कोई चर्चा है नहीं, हमें मालूम नहीं. तो हम आज कोई आलोचना नहीं करेंगे, क्योंकि ये वक्त आलोचना करेंगे. हम इतना ही कहेंगे कि आप स्पेशल सेशन बुलाइए. हम इतना ही कहेंगे कि स्पेशल एक ऑल पार्टी मीटिंग बुलाइए. और मैं राजनीतिक दलों से मैं सलाह तो दे नहीं सकता, बट इतना कहना चाहता हूं कि जब तक सरकार ये आश्वासन नहीं दे कि प्रधानमंत्री जी उस ऑल पार्टी मीटिंग में शामिल नहीं होंगे, तब तक आपको उस मीटिंग में हिस्सा नहीं लेना चाहिए. ಸರ್ಪಂಚ್ ಕೆಲಸ ಒಳ್ಳೆಯದಲ್ಲ, ಆರ್ಜೆಡಿ ಸಂಸದನ ಕಿಡಿ. ಇನ್ನು ಅಮೆರಿಕದ ಮಧ್ಯಸ್ಥಿಕೆಯನ್ನ ಆರ್ಜೆಡಿ ಸಂಸದ ಮನೋಜ್ ಝಾ ತೀವ್ರವಾಗಿ ಖಂಡಿಸಿದ್ದಾರೆ. ಜಗತ್ತಿನ ಸರ್ಪಂಚ್ ರೀತಿಯ ಅಮೆರಿಕ ಕೆಲಸ ನಮ್ಮ ದೇಶಕ್ಕೆ ಸೂಕ್ತವಲ್ಲ ಅಂತ ಕಿಡಿಕಾರಿದ್ದಾರೆ. हमने भुगता था, पीड़ित पक्ष हम थे, और हमने एक बहुत ही टारगेटेड इंटरवेंशन किया था, प्रिसीजन के साथ, सिविलियन कैजुअलिटी ना हो इंश्योर किया, मिलिट्री एस्टेब्लिशमेंट को ना छुआ, आतंक की प्रयोगशालाओं पर सिर्फ वार किया, 9 आइडेंटिफाइड प्लेसेस. उसके विपरीत हमने अपने लोग खो दिए, अपने नागरिक खो दिए, अपने ऑफिसर्स खो दिए. तो ये 2 आर्मी का फर्क भी है. एक रिस्पॉन्सिबल प्रोफेशनल आर्मी इंडिया की, और उधर एक रोग स्टेट की आर्मी. बहरहाल थोड़ा असहज इसलिए हुआ कि हमारी ब्रीफिंग से पूर्व अमेरिकन प्रेसिडेंट ने घोषणा की. ये शिमला समझौते के तहत भी ये कतई उचित नहीं, और मैं समझता हूं कि इसका प्रतिकार जिस भी रूप में करें. सरकार ने की कोशिश कि मध्यस्थता किसी की नहीं है, लेकिन एक मध्यस्थ जो अपने आप को सेल्फ डिक्लेयर्ड सरपंच समझते हैं पूरी दुनिया के, उनके बयानात मैं समझता हूं कि हमारे जैसे विशाल लोकतांत्रिक देश के लिए उचित नहीं है. 1971ಕ್ಕೂ 2025ಕ್ಕೂ ವ್ಯತ್ಯಾಸವಿದೆ. ತರೂರ್ ಕೆಂಡ. ಇನ್ನು ಇಂದಿರಾ ಗಾಂಧಿ ಇದ್ದಾಗ ಈ ರೀತಿ ಆಗಿರಲಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ಕ್ರಮವನ್ನ ಟೀಕಿಸುತ್ತಿದ್ದಾರೆ. ಇದಕ್ಕೆ ಸಂಸದ ಶಶಿ ತರೂರ್ ಆಕ್ಷೇಪಿಸಿದ್ದಾರೆ. ಆಗ ಇದ್ದ ಪರಿಸ್ಥಿತಿ ಬೇರೆ, ಈಗ ಇರುವ ಪರಿಸ್ಥಿತಿ ಬೇರೆ ಅಂತ ಕೆಂಡಕಾರಿದ್ದಾರೆ. We had reached a stage where the escalation was needlessly getting out of control. Peace is necessary for us. The truth is that the circumstances of 1971 are not the circumstances of 2025. There are differences. This was not a war we intended to continue. We just wanted to teach the terrorists a lesson. That lesson has been taught. I'm sure the government will continue trying to identify and track the specific individuals who did the horrors of Pahalgam. ಕದನ ವಿರಾಮಕ್ಕೆ ಜಮ್ಮು ಕಾಶ್ಮೀರ ಮಾಜಿ ಡಿಜಿ ಆಕ್ಷೇಪ.
ಇನ್ನು ಜಮ್ಮು ಕಾಶ್ಮೀರದ ಮಾಜಿ ಡಿಜಿಪಿ ಎಸ್ಪಿ ವೈದ್ ಕದನ ವಿರಾಮಕ್ಕೆ ಆಕ್ಷೇಪಿಸಿದ್ದಾರೆ. ಪಾಕಿಸ್ತಾನ ಈಗಾಗಲೇ ಸೋಲುವ ಹಂತ ತಲುಪಿತ್ತು, ಸೇನೆಗೆ 2-3 ದಿನ ಸಮಯ ಕೊಡಬೇಕಿತ್ತು ಅಂದಿದ್ದಾರೆ. 2-3 दिन हमारी आर्म्ड फोर्सेस को और मिलने चाहिए थे पाकिस्तान को हैमर करने के लिए, और उनको ऑलरेडी जिस तरह से कल रात परसों रात से उनको हैमर किया था और घुटनों पे वो आए, वो थोड़े 2-3 दिन और मिलने चाहिए थे. ಆದರೆ ಕದನ ವಿರಾಮ ಘೋಷಣೆಯ ಬಗ್ಗೆ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಕೆಲ ಆಡಳಿತಾತ್ಮಕ ನಿರ್ಧಾರ ಇರುತ್ತೆ, ಇದರಲ್ಲಿ ಏನೂ ಹೇಳಲು ಆಗಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ವಿಶ್ವ ನಾಯಕರು ಕೋರಿಕೆ ಇಟ್ಟಾಗ ಪಾಲಿಸಬೇಕಾಗುತ್ತೆ ಎಂದಿದ್ದಾರೆ. ಸ್ಟ್ರಾಟಜಿ ಇರ್ತಾವ, ಭಾರತ ಸರ್ಕಾರಕ್ಕೂ ಭಾರತದ ಮಿಲಿಟರಿ ಪಡೆಗಳಿಗೂ ಅದರದ್ದೇ ಆದಂಥ ಸ್ಟ್ರಾಟಜಿ ಇರ್ತಾವ. ವಿದೇಶಾಂಗ ವ್ಯವಹಾರಗಳಲ್ಲಿ ಡಿಪ್ಲೊಮ್ಯಾಟಿಕ್ ವ್ಯವಸ್ಥೆಯಲ್ಲಿ ಅದರದ್ದೇ ಆದಂಥ ಸ್ಟ್ರಾಟಜಿ ಇರ್ತಾವೆ. ಭಾರತ ಸರ್ಕಾರ ಮತ್ತು ಮಿಲಿಟರಿ ಡಿಫೆನ್ಸ್ ಫೋರ್ಸ್ಗಳೊಂದಿಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿದೆ. ಮುಂದಿನ ದಿವಸಗಳಲ್ಲಿ ಇದಕ್ಕೆ ವಿವರವಾದಂಥ ಎಲ್ಲ ವಿಷಯವನ್ನು ವಿದೇಶಾಂಗ ವಕ್ತಾರರು ಮಿಲಿಟರಿ ವಕ್ತಾರರು ತಿಳಿಸ್ತಾರೆ. ನಮ್ಮ ದಾಳಿಗೆ ಹೆದರಿದಂಥ ಪಾಕಿಸ್ತಾನ ಅಮೆರಿಕದ ಮತ್ತು ಬೇರೆ ಬೇರೆ ದೇಶಗಳ ಕಾಲು ಹಿಡ್ಕೊಂತು. ಈ ಯುದ್ಧವನ್ನು ನಿಲ್ಲಿಸಬೇಕು, ಯುದ್ಧವನ್ನು ಎದುರಿಸುವಂಥ ಶಕ್ತಿ ನಮಗಿಲ್ಲ ಅನ್ನುವಂಥ ಕೋರಿಕೆಯನ್ನು ಸಲ್ಲಿಸಿತು. ಇದರ ಪರಿಣಾಮವಾಗಿ ನಿನ್ನೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ನೀವು ಶಾಂತಿಯನ್ನು ಕಾಪಾಡಿ, ಸೀಸ್ ಫೈರ್ ಮಾಡಿ ಅನ್ನುವಂಥದ್ದನ್ನು ಹೇಳ್ತು. ಒಟ್ಟಲ್ಲಿ ಕದನ ವಿರಾಮ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗ್ತಿದೆ. ಈ ಬಗ್ಗೆ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.